ಹೊಸ ತಂಡ, ನಾವು ಅದೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಮೊದಲನೇ ಸಿನಿಮಾ ಹೊರಟ ಸಂದರ್ಭದಲ್ಲೂ ನಮ್ಗೆ ಇದೇ ಒಂದು ಜೋಶು, ಇದೇ ಒಂದು ಹುಮ್ಮಸ್ ಇತ್ತು ನಮಗೆಲ್ಲರೂ. ಯಾಕಂದರೆ ಮೊದಲನೇ ನಿರ್ದೇಶಕರಿಗೆ ಮೊದಲನೇ ಸಿನಿಮಾ ಒಂದು 10th ಇದ್ದಂಗೆ, ಅದು ಪಾಸ್ ಆದರೆ ಆಗಲೇಬೇಕು ಮಶ್ರೂಮ್ ಶೂಟು. ಯಾಕಂದರೆ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ ಸ್ವಲ್ಪ ಹಂಗೆ ಈಗ ನಡೆಯುತ್ತೆ. ಒಬ್ಬ ನಿರ್ದೇಶಕರಿಗೆ ಮೊದಲನೇ ಸಿನಿಮಾ ಖಂಡಿತ ಒಂದು 10th ಎಕ್ಸಾಮ್ ಇದ್ದಾಗ ಮಶ್ರೂಮ್ ಶೂಟ್ ಪಾಸ್ ಆಗಲೇಬೇಕು. ಸೊ ನಮಗೂ ಆ ಭಯ ಇತ್ತು ಹೊರಟಾಗಿ ಮಾಡಿದಾಗ. ಯಾಕಂದರೆ ಫಸ್ಟ್ ಸಿನಿಮಾ ದಬಾಕೊಂಬಿಟ್ರೆ ಹೆಂಗಪ್ಪ ನಮ್ಮ ಲೈಫ್ ಅನ್ನೋದು ಖಂಡಿತ ನಮ್ಗೆ ಭಯ ಇತ್ತು. ಸೊ ದೇವ್ರ ದಯ ಗೆದ್ವಿ. ಸೊ ಅದೇ ಒಂದು ಹುರುಪು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮ ಕಲರಿಸ್ಟ್ CTC ಸ್ಟುಡಿಯೋ ಕಿಶೋರ್, ಸೊ ನಿಮ್ಮ ವರ್ಕು ಚೆನ್ನಾಗಿ ಎತ್ಕೊಂತಿದೆ. ಮುಂದೆ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಆ್ಯಸ್ ಎ ಫ್ರೆಂಡಾಗಿ ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ ನಾಯಕಿ ಹೆಸರು ಗೊತ್ತಿಲ್ಲ, ಒಳ್ಳೆಯದಾಗಲಿ. ಆಮೇಲೆ ಆರ್ಯ, ನಿಮ್ಗೆ ಒಳ್ಳೆಯದಾಗಲಿ. ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಷಿಯನ್ ಗೊತ್ತಿಲ್ಲ ನೇಮ್ಗಳು. ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ವರ್ಷಕ್ಕೆ ಒಂದು ಸುಮಾರು 250-300 ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದರೆ ವರ್ಷಕ್ಕೆ ಒಂದು 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತುವರಿ ಸಿನಿಮಾ ಒಂದು 200 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಇದೆ. ಯಾಕಂದರೆ ಸೋಲುತ್ತೆ ಬಿಡೋದೇ ಅದು ಸೆಕೆಂಡ್ರಿ. ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತು. ಆದರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದರೆ ಒಬ್ಬ ನಿರ್ದೇಶಕ ಈ ಮಾತು ಹೇಳಬಾರ್ದು, ಆದರೂ ಹೇಳಬೇಕು. ಒಂಥರ ಲಕ್ಕಿ ಟಿಪ್ ಆಗ್ಬಿಟ್ಟಿದೆ. ಲಕ್ಕಿ ಪೇಪರ್ ಇಡ್ತೀವಲ್ಲ, ಒಂದು 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಇರ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರೂ ಆ ಚೀಟಿ ನಂದಾಗಿರ್ಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ 200 ಸಿನಿಮಾದಲ್ಲಿ ಒಂದು 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗೆದಾಕಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ಸೊ ನನ್ನ ನೋಡಿದಂಗೆ ಶಾಖಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಒಂದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯಿತು ಅಂತ. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತರ ನಾಳೆ ಕೈ ಹಿಡ್ತಾರೆ ಅಂತ. ಸೊ ಜನ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಖಂಡಿತ ಜನರದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವೇನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಊರಣ ಅಂತ ಏನು ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ ನಾವೇನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗಲ್ಲ, ಕಲೆಕ್ಷನು ಆಗಲ್ಲ. ಇದು ನನ್ನ ಒಪಿನಿಯನ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸಿಹಿ ಆಗಿರ್ತಕ್ಕಂಥ ಪದಗಳನ್ನ ಜೋಡಿಸಿ ಭಾಳ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಹರಿಪ್ರಾಣ ಅವರು. ಭಾಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣುತ್ತೆ ಟೀಸರ್ನಲ್ಲಿ. ನಾನು ಹಿಂದಿ ಎಲ್ಲ ಸಿನಿಮಾಗಳನ್ನು ನೋಡ್ತೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಒಂದು ನೈಜ ಕಥೆಯ ಆಧಾರಿತವಾಗಿರ್ತಕ್ಕಂಥ ಒಂದು ಕತೆ ಆಧರಿಸಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಭಾರತಿ ಮೇಡಮ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಿನಿಮಾದ ನಿರ್ಮಾಪಕನ ಮಾಡಿ, ಮತ್ತು ಆರ್ಯನ್ ಅವರು ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿ ಜೀವಿತಾ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನು ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಪ್ರತಿಭೆಗಳು ಬರಬೇಕು, ಮತ್ತು ಹೊಸ ಒಂದು ಅವಕಾಶಗಳು ಹೊಸಬ್ರಿಗೆ ಸಿಗಬೇಕು. ಮತ್ತು ಏನಾಗುತ್ತೆ, ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟಾಗಿ ಯೋಚನೆ ಮಾಡ್ತಕ್ಕಂಥದ್ದು. ಈಗಿನ ಜೆನ್ಸಿ ಅಂತ ಏನು ಕರಿತೀವಿ, ಅವ್ರಿಗೆ ಇವಾಗ ಅವರು ಇಷ್ಟಪಡೋವಂಥದ್ದೇ ಬೇರೆ, ನಾವು ಇಷ್ಟಪಡೋವಂಥದ್ದೇ ಬೇರೆ. ಅದು ಇದು ಸಿನಿಮಾ ನಾನು ಟೀಸರ್ ನೋಡಿದಾಗ ಎಲ್ಲ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನು ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲ ರೀತಿ ಯಶಸ್ಸು ಕಾಣಲಿ. ಈ ಪಿಕ್ಚರು 100 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರತಕ್ಕಂಥದ್ದು ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನಗೆ ಇವತ್ತು ಕೂಡ ಕರೆಸಿದ್ರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು.
ಚೆನ್ನಾಗಿದೆ ಸರ್, ಇಡೀ ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ, ಹಾಡು ಹೋಗಿದೆ, ಇನ್ನು ಮ್ಯೂಸಿಕ್ ಬರ್ತಿದೆ ಹೌದು ಸರ್. ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, 2 ಲವ್, 1 ಸ್ಯಾಡ್ ಇದೆ ಸರ್. ಇನ್ನು ಶಾಯರಿಗಳೆಲ್ಲ ಸಂದರ್ಭ ಬೇಕಾಗಿ ಹೋಗ್ಬೋದು ಸರ್ ಸಿನಿಮಾಗೆ. ಹಾಂ ಹೌದು ಸರ್, ಹೌದು ಸರ್, ಹೌದು ಸರ್. ನಿರ್ದೇಶಕರದೇ ರಚನೆ ಸರ್, ಅವ್ರದ್ದೇ ಸಾಹಿತ್ಯ ಭಾಷೆ ಎಲ್ಲ ಕಂಪ್ಲೀಟ್ ಆಗಿದೆ. 4 ಹಾಡು ಸರ್. ಹಾಂ ಸರ್. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ನಾನು ಸ್ವಲ್ಪ ನರ್ವಸ್ ಆಗ್ತೇನೆ, ಯಾಕಂದ್ರೆ ತುಂಬ ದಿನ ಆಗಿತ್ತು ಸ್ಟೇಜ್ಗಳು ಹತ್ತಿ, 1 ತಿಂಗಳಿಂದ ಮಾತಾಡಿದರೆ ಅದು ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನು ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನ್ನು ಬೆಂಗಳೂರು ಹುಡುಗಿನ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ, ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಹೀರೋ, ಒರಿಜಿನಲ್ ಹೀರೋ ಯಾರು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ನೇ ತೊಗೊಂಡು ಶೂಟಿಂಗ್ ಮಾಡಿರುವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ, 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DI ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿ CTC ಸ್ಟುಡಿಯೋ ಕಡೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಾಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವರನ್ನು ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವ್ ಬಂದಿದ್ದಾರೆ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಪುತ್ತೂರು ಸೋಡಿ ಆ ಕಡೆನೇ ಕೂಡ ಶೂಟ್ ಮಾಡಿರೋದಲ್ವ ಪ್ರತಿಯೊಂದನ್ನು ಕೂಡ. ಆದರೆ ಆರ್ಯನು ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗೂ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋರು, ಸರ್ ಇವತ್ತಾದ್ರೂ ನಗ್ಬೋದಾ, ಬರೀ ಅಳೋ ಸೀನೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗಿಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಾದರೂ. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತು ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿದ್ದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರುಗಳನ್ನ ಹಾಕೊಂಡು ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಅತ್ತೆಯಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಮುಗಿಯೋ ಸ್ಟೇಜಲ್ಲಿದೆ, ಆಗಸ್ಟಿಗೆ ಬರ್ತೀವಿ ಸರ್. ಇಲ್ಲ ಹಾಗೇನಿಲ್ಲ ಸರ್, ಯಾವ ರೀತಿ ಕಂಡೀಷನ್ ಏನಿಲ್ಲ. ಅದೇ ಬೋತ್ ಆರ್ ನನ್ನ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸು. ಹಾಗಾಗಿ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರೋ ಒಂದು ಅನುಭವನ ಮಾಡಿರೋದು ಸರ್. ಇಲ್ಲ ಆ ಥರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡಬೇಕಾದ್ರೂ ಇದೇ ಥರ ಶಾರ್ಟು ಅಂತೇಳಿ ಅವ್ರಿಗೆ ಫೋಟೋನೇ ಕಳಿಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲನೂ ಪ್ರತಿಯೊಂದು ಅವ್ರದೇ ಒರಿಜಿನಲ್ ಹೆಸರೇ ಎತ್ಕೊಂಡಿದ್ದೀನಿ. ಅವ್ರಿಗೆ ಪರ್ಮಿಷನ್ ಕೇಳಿ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಸರ್ ಇಲ್ಲ, ಇನ್ನು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ಅಂತ ಎಲ್ಲ ಬಂದು ನಿಂತಿದೆ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನು ಎಲ್ಲೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಇದನ್ನು ಫಸ್ಟ್ ಮಾಡಬೇಕು ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೀಮು. ನನಗೆ ಲವ್ ಸ್ಟೋರಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ. ಹೌದು ಸರ್. ಸರ್ ನನಗೆ ಹಾಡು ಬರೆಯೋದು ಅಂದರೆ ತುಂಬ ಇಷ್ಟ. ನನ್ನ ಚಿಕ್ಕ ವಯಸ್ಸಿಂದ ಕಥೆಗಾರ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳೆಲ್ಲ ಆಗ್ತಾಯಿದ್ದೆ ಬರೆದು, ಪತ್ರಿಕೆಗಳೆಲ್ಲೂ ಕೂಡ ಆಗ್ತಾಯಿದ್ದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾಯಿದ್ದೆ ಸರ್. ಹಾಗಾಗಿ ನನಗೆ ಸಾರಿ ಬರೆಯೋದಾಗಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೆಯೋದಾಗಲಿ ತುಂಬ ಇಷ್ಟ ಸರ್. ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ
ಹೀರೋ ಮೈಂಡ್ ವಾಯ್ಸ್ ಏನು ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರೋವಂಥ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಬೇಕು, ಒಂದು ಕನೆಕ್ಟ್ ಆಗಬೇಕು. ಯಾರು ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ಥರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸು ಕೂಡ ಇದೆ, ಅವ್ರು ಏನೆಲ್ಲ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ಥರನೂ ಇದೆ ಸರ್. ಈಗ ಇನ್ನು ಸದ್ಯದಲ್ಲೇ ನಿಮಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದು ಲಿಂಕ್ಸ್ದಲ್ಲೆಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ ಎಲ್ಲನೂ ಬರುತ್ತೆ. ಇದ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಸೊ ಟೀಸರ್ ನೋಡಿದೆ, ನೋಡಿ ತುಂಬ ಖುಷಿ ಆಯಿತು. ಹರಿಪ್ರಾಣ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವ್ರ ಡ್ರೀಮ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ನೋಡಿ ಎಲ್ಲ ಹಾರೈಸಬೇಕು ನಿಮ್ಮ ಸಿನಿಮಾನ. ಥ್ಯಾಂಕ್ ಯು. ಡೈರೆಕ್ಟರ್ ಸರ್ ನರ್ವಸ್ ಆಗಿದ್ದಾರೆ ಅಂದರೆ ನಾವು ಆರ್ಟಿಸ್ಟ್ಗಳು ಇನ್ನೆಷ್ಟು ನರ್ವಸ್ ಆಗಬೇಕು. ಬರೆಯೋದು ಬರೆದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ತುಂಬ ಈ ಸಿನಿಮಾ ನಾನು ಮಾಡಿ ತುಂಬ ಖುಷಿ ಪಡ್ತೀನಿ. ಫಸ್ಟ್ ಈ ಕ್ಯಾರೆಕ್ಟರ್ ಸಿಕ್ಕಿದ್ದೇವೆ ಅಂತ ಹೇಳಿದರೆ ನಮ್ಮ ಹೀರೋ ಆರ್ಯನ್ ಅವ್ರ ಕಡೆಯಿಂದ ಸಿಕ್ಕಿರೋದು. ಬಟ್ ನಾನು ಬೇರೆ ಸಿನಿಮಾದಲ್ಲಿ ಇದ್ದಾಗ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಬಂದು ಮಾಡಿ ಅಂತ ನನಗೆ ಹೇಳಿದ್ರು. ಆ ಕ್ಯಾರೆಕ್ಟರ್ಗೋಸ್ಕರ ಡೈರೆಕ್ಟರ್ ಜೊತೆಲಿ ಜಗಳ ಆಡಿದ್ದಾರೆ. ಇಲ್ಲ ನಮ್ಮ ಜಗನ್ನೇತ್ರನೇ ಮಾಡಿಸ್ಬೇಕು ಅಂತ. ಡೈರೆಕ್ಟರ್ ಮುಂದೆ ಜಸ್ಟ್ ನನಗೆ ಪರಿಚಯ ಇದ್ರು ಮುಂಚೆ ಇದ್ರೂ ಇಲ್ಲ ಬೇರೆ ಇಲ್ಲ. ಆಮೇಲೆ ಆ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ನ ಮಾಡಿದ್ಮೇಲೆ ಸೂಪರಾಗಿ ಮಾಡ್ತೀಯ ಚಿನ್ನ ನೀನು, ಅವ್ರು ಕರೆಯೋದು ನಿಮ್ಗೆ ಚಿನ್ನ ಅಂತ, ಸೂಪರಾಗಿ ಮಾಡ್ತೀಯ ಚಿನ್ನ ನೀನು, ನೆಕ್ಸ್ಟ್ 2-3 ಸಿನಿಮಾ ಇದೆ ಫಿಕ್ಸು ನೀನು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರು. ಅದು ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್ ಹರಿಪ್ರಾಣ ಸರ್ ಮತ್ತು RNG, ಥ್ಯಾಂಕ್ ಯು. ಮತ್ತು ಇನ್ನೊಂದು ಈ ಟೀಮಲ್ಲಿ ಹೇಗಿತ್ತು ಅಂದರೆ ಸರ್ ಹೇಳಿದರು 20-25 ಡೇಸ್ ಶೂಟಿಂಗ್ ಅಂತ. ನಾನು ಅಷ್ಟೊಂದು ದಿನ ಇರಲಿಲ್ಲ, ನಾನು ಸ್ವಲ್ಪ ಇತ್ತು ಕ್ಯಾರೆಕ್ಟರ್. ಬಟ್ ಇದ್ದಿರೋ ದಿನವೂ ಒಂದು ಫ್ಯಾಮಿಲಿಯಲ್ಲಿ ಇದ್ದಂಗೆ, ಒಂದೇ ಒಂದು ಮನೇಲಿ ತುಂಬ ಖುಷಿಯಾಗಿರ್ತೀವಿ. ಶೂಟಿಂಗ್ ಹೋಗುವಾಗ ಆ ಜೋಶಲ್ಲಿ ಹೋಗ್ತಿದ್ವಿ, ಮತ್ತು ಬರುವಾಗಲೂ ಅಷ್ಟೇ. ಮತ್ತು ಈವ್ನಿಂಗ್ ಆಯಿತು ಅಂದರೆ ಅದು ಒಂಥರ ಬೇರೆ ರೀತಿ ಖುಷಿ, ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರು ಆ ಶೂಟಿಂಗ್ ಸ್ಟೇಜ್ ಆ ಫೈನಲಲ್ಲಿ ಬಿಟ್ಟು ಬರುವಾಗ ತುಂಬ ನನಗೆ ಒಂಥರ ನರ್ವಸ್ ಆಗ್ಬಿಡುತ್ತೆ. ಒಳ್ಳೆ ಟೀಮ್, ಒಳ್ಳೆ ಮನೆಯಿಂದ ಹೊರಗಡೆ ಹೋದಾಗ ಯಾವ ಬೇಜಾರಲ್ಲಿ ಇರ್ತೀವಲ್ವ ಆ ರೀತಿ ಬೇಜಾರು. ಮತ್ತೆ ಅದೇ ಟೀಮ್ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನೇ ಮಾಡಬೇಕು ಅನ್ನೋದನ್ನು ನಾನು ಬೇರೆ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಫೀಲ್ಡಲ್ಲಿ ವರ್ಕ್ ಮಾಡುವಾಗ RN ಸರ್ ಅವರು ನನಗೆ ಗ್ರೂಪಿ ಅಂತ ಇದರಲ್ಲಿ ಪರಿಚಯ ಆಗಿದ್ರು. ಪರಿಚಯ ಆದಾಗ ನಾನು ಮತ್ತೆ ಅವ್ರ ಜೊತೆ ಇನ್ನೊಂದು ಸಿನಿಮಾ ಕೂಡ ಮಾಡಿದ್ದೆ. ಅದರಲ್ಲಿ ಕ್ಯಾರೆಕ್ಟರ್ ನಾನು ಮಾಡೋದು ನೋಡ್ಬಿಟ್ಟು ನೀವು ಚೆನ್ನಾಗಿ ಮಾಡ್ತೀರಾ, ಸೊ ಬಟ್ ಈ ಸಿನಿಮಾ ಇದೆ ನೀವು ಮಾಡಿ ಒಳ್ಳೆ ಸೂಟಬಲ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ವಿ. ನನಗೆ ತುಂಬ ಎಲ್ಲರೂ ಕೂಡ ನನ್ನನ್ನು ಒಂದು ಚಿಕ್ಕ ಮಗು ಹಾಗೆಲ್ಲ ಟ್ರೀಟ್ ಮಾಡ್ತಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಮತ್ತು RN ಸರ್ ಇದು ಬಾಂಡಿಂಗ್ ಒಳ್ಳೆಯದಿತ್ತು ಲವ್ ಟು ಲೆಸ್ಸಿಯಲ್ಲಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನಗೆ ಏನು ಮಾತಾಡಬೇಕಂತ ಆಗ್ತಿಲ್ಲ. ಡೈರೆಕ್ಟರ್ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಮಾತಾಡಿ, ಓಕೆನಾ? ಆ್ಯಂಡ್ ಹರಿಪ್ರಾಣ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್, ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು. ಈ ಪಿಕ್ಚರ್ ಒಂದು ಮೂವಿ ಪಿಕ್ಚರ್. ಸೊ ನಮ್ಮ ಎಡಿಟ್ಸ್ ಅಂತೂ ನಮ್ಮ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಸಿದ್ದಾರೆ. ಒಂಚೂರು ನಮಗೆ ಗ್ಯಾಪೇ ಕೊಟ್ಟಿಲ್ಲ. ಆ ರೇಂಜಿಗೆ 1 o'clock 2 o'clock ರಾತ್ರಿ ಅಷ್ಟೊತ್ತವರೆಗೂ ನಾವು ಮಾಡ್ತಾನೇ ಇದ್ವಿ. ಸೊ ಅಷ್ಟೊಂದು ಇಂಟ್ರೆಸ್ಟು ನಮ್ಮ ಡೈರೆಕ್ಟ್ರಿಗೆ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಲವ್ ಸಬ್ಜೆಕ್ಟು ಯುನಿಕ್ ಆಗಿದೆ. ಇವೆಲ್ಲ ಹುಡುಗಿರಿಗೂ ಅದು ಕನೆಕ್ಟ್ ಆಗುವಂಥ ಸಬ್ಜೆಕ್ಟ್ ಇದು. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಮೂಲಕ ಎಲ್ಲ ಹುಡುಗಿರು ಆಮೇಲೆ ಜೆನ್ಸಿ ಅಂತ ಏನಂತಾರೆ ಅವರೆಲ್ಲರೂ ನಮ್ಮ ಸಿನಿಮಾನ ದಯವಿಟ್ಟು ನೋಡಿ, ಹಾಗೆ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ನನಗೆ ಎಲ್ಲ ಗೆಸ್ಟ್ಗೆ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ, DA ಕಲರಿಸ್ಟ್ ಫ್ರಮ್ CTC ಸ್ಟುಡಿಯೋ ಇದ್ದಾರೆ. ಫಸ್ಟ್ ನನ್ನ ಟೀಮ್ ಎಲ್ಲರಿಗೂ ಓದಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಇಷ್ಟು ಸಪೋರ್ಟ್ ಮಾಡಿ ಇನ್ಪುಟ್ ಇಷ್ಟು ಕ್ವಾಲಿಟಿ ಬರಬೇಕು ಟ್ರೈ ಮಾಡಿದ ಎಲ್ಲ ಟೆಕ್ನಿಷಿಯನ್ಸ್ಗೆ, ಸಾಯಿ, ರಾಜೇಶ್, ಅನಿಲ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನಾನು ಆಲ್ರೆಡಿ ಡೈರೆಕ್ಟರ್ ಹೊಸಬ್ರು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಿನಿಮಾ ಯಾರ್ಯಾರು ಹೊಸಬ್ರಿಗೆ ನನ್ನ ಸ್ಟುಡಿಯೋಗೆ ಬರ್ತಾರೋ ಅವ್ರ ಸಿನಿಮಾ ನಾನು ಖಂಡಿತ ಫಸ್ಟ್ ಖಂಡಿತ ಎಡಿಟಿಂಗ್ ಆಗಿದ ತಕ್ಷಣ ಚೆಕ್ ಮಾಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಏನು ಹೊಸ ಸ್ಟೋರಿ ಆ ಥರ ಏನು ಫೀಲ್ ಮಾಡ್ತಿದ್ದಾರೆ, ರೆಗ್ಯುಲರ್ ಸ್ಟೋರಿ. ಬಟ್ ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರಿಪ್ರಾಣ ಅವರು. ತುಂಬ ಚೆನ್ನಾಗಿ ಬಂತು ಸಿನಿಮಾ. ಎಲ್ಲರೂ ಖಂಡಿತ ಫಾದರ್ ಆ್ಯಂಡ್ ಸನ್ ಖಂಡಿತ ನೋಡಬೇಕಾಗಿತ್ತು. ಫಾದರ್ ಆ್ಯಂಡ್ ಡಾಟರ್ ನೋಡಬೇಕಾಗಿತ್ತು. ಯಾಕೆಂದರೆ ಒಳ್ಳೆ ಸೀನ್ಸ್ ಇದೆ. ಡಾಟರ್ ಆ್ಯಂಡ್
ಫಾದರ್ ರಮೇಶ್ ಸರ್ ನನ್ನ ತುಂಬ ಫ್ರೆಂಡ್, ರಮೇಶ್ ರಾಯ್ ಅಂತ. ಅವರು ತುಳು ಸಿನಿಮಾದಲ್ಲಿ ದೊಡ್ಡ ಆರ್ಟಿಸ್ಟು, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಅವ್ರಿಗೆ ಮತ್ತು ಹೀರೋಯಿನ್ಗೆ ಒಳ್ಳೆ ಡೈಲಾಗ್ಸ್ ಆಗಲಿ ಸೀನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈ ಫ್ಯಾಮ್ಲಿ ಎಲ್ಲ ಖಂಡಿತ ನೋಡಬೇಕಾಗಿತ್ತು. ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಓನ್ಲಿ ಯೂತೇ ನೋಡೋದಕ್ಕೆ ಏನಿಲ್ಲ, ಟೋಟಲಿ ಇಡೀ ಫ್ಯಾಮ್ಲಿ ನೋಡ್ಬೋದು. ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದರು ಹರಿಪ್ರಾಣ ಅವರು. ಅವರು ಜನರಲ್ಲ ನಾರ್ಮಲ್ ಡೈರೆಕ್ಟರ್ ಥರ ಬಂದಿದ್ದರು, ಬಟ್ ಇವಾಗ ತುಂಬ ನನಗೂ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ರು. ಕ್ಲೋಸ್ ಫ್ರೆಂಡ್ಗಿಂತ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ರು ಈ ಸಿನಿಮಾಕ್ಕಿಂತ. ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಾನೇ ಅವ್ರಿಗೆ ತುಂಬ ಟಾರ್ಚರ್ ಮಾಡಿದ್ವಿ. ಬಟ್ ಎಲ್ಲ ರೆಡಿ ಆಗೋಗಿದೆ ಸಿನಿಮಾ. DA ಮತ್ತು DTS ನಡೀತಾ ಇದೆ. ಆಲ್ ದಿ ಬೆಸ್ಟ್ ಟು ಹರಿಪ್ರಾಣ ಸರ್ ಮತ್ತು RNಗೆ ಆಲ್ ದಿ ಬೆಸ್ಟ್ ಮೇಡಮ್. ನಿಮಗೂ ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಆರ್ಟಿಸ್ಟಿಗೆ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಾಗಿ 1 ಮಂತಿಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲನೂ. ಇನ್ನು ಇವಾಗ ನೋಡುವಾಗ ಇನ್ನೂ ಅದ್ಭುತವಾಗಿ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಾಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 ಡೈಲಾಗ್ 2 ಡೈಲಾಗ್ ಅಲ್ಲ, 2-3 ಪೇಜಸ್ ಒಟ್ಟಿಗೆ ಕೊಡ್ತಿದ್ರು. ದಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ದಿಸ್ ಇಸ್ ಆರ್ ಸೆಕೆಂಡ್ ಫಿಲಮ್, ಬಿಕಾಸ್ ಇವನ್ ನೋಡೋದಲ್ಲೂ ಅವರೇ ನಮ್ಗೆ ಏನಾಗಿದ್ದರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಈವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್, ಇನ್ನು ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪರ್ಸ್ನಲ್ ಫೇವ್ರೆಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಸಿನಿಮಾಗಳೇ ಬರ್ತಾ ಇದೆ. ಬಟ್ ಅದು ಹೊಸ ಸಿನಿಮಾಗೆ ನಿಲ್ಲಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಆ್ಯಕ್ಟ್ರಸ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ every new film stays as a new film. Nobody is going higher. That's the only reason I want everyone to get that. So thank you all so much. Thank you. ಹೆಚ್ಚು ಅಳುವುದಂತ ಇಲ್ಲ, ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನೇನಿದೆಯೋ ಅದೆಲ್ಲ ಇರುತ್ತೆ. ಬಟ್ ಅದರ್ ದ್ಯಾನ್ ಲವ್, ಇಲ್ಲಿ ಎಲ್ಲ ಸಂಬಂಧಕ್ಕೂ ಇರೋ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಲವ್ ಸ್ಟೋರಿ, ಇವಾಗ ಸರ್ ನನಗೆ ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್, ಈ ಥರ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಅದರ್ ದ್ಯಾನ್ ಲವ್ ಎಲ್ಲನೂ ಇರುತ್ತೆ ಈ ಸಿನಿಮಾದಲ್ಲಿ. ನಾಟ್ ಓನ್ಲಿ ಜಸ್ಟ್ ಒಂದು ನಾರ್ಮಲ್ ಲವ್ ಸಿನಿಮಾ ಅನ್ನೋದಕ್ಕಿಂತ ಇದರಲ್ಲಿ ಸಂಬಂಧಕ್ಕೆ ಬೆಲೆ, ಅದು ಹೆಂಗಿರುತ್ತೆ, ಅದು ಯಾವ ಥರ ಒಂದು ಎಮೋಷನ್ ಫೀಲ್ ಎಲ್ಲನೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಕ್ಯಾರೆಕ್ಟರ್, ಸೊ ಪ್ರತಿಯೊಂದು ಫೀಮೇಲ್ಸು ನೋಡಬೇಕು. ಯಾಕಂದರೆ ಫೀಮೇಲ್ಸ್ಗಿರೋ ಎಮೋಷನ್ಸು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಫಿಲಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಥ್ಯಾಂಕ್ ಯು. ಕಶಿ ಸರ್ ಕೂಡ ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ಶಿವಣ್ಣ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಮಗೆ ಲಾಸ್ಟ್ ಟೈಮ್ ಬೈಟ್ ಕೊಟ್ಟು, ಹಾಗೆ ಶಿವಣ್ಣ ಅವರು ನಮಗೆ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಹಾಗೆ ನಮ್ಮ ಪ್ರೀತಿ ಕರೆಯೋಲೆಗೆ ಬಂದಿರುವಂತಹ ನನ್ನ ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಪ್ರತಿ ಪ್ರೆಸ್ ಮೀಟಲ್ಲೂ ನಾನು ಇದನ್ನೇ ಹೇಳ್ತೇನೆ. ಯಾಕಂದರೆ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಫಿಲಮ್ ರಿಪೋರ್ಟರಾಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಥರನೇ ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಸಿನಿಮಾದ ಕವರೇಜ್ ಮಾಡ್ತಾ ಇದ್ದೆ. ಸೊ ನಿಮ್ಮನ್ನ ನೋಡಿದಾಗ ಪ್ರತಿ ಸಲ ಹೇಳೋ ಥರನೇ ನಮ್ಮ ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದಿರೋ ಅಷ್ಟು ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು. ಅದು ನನ್ನ ಸಿನಿಮಾ ಇವತ್ತು ಆಡಿಯೋ ಎಲ್ಲ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಸರ್ ಫಸ್ಟ್ ಈ ಸ್ಟೋರಿ ಹೇಳಿದಾಗ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ, ನನ್ನ ಮೊದಲನೇ ಸಿನಿಮಾ ವೇಷಧಾರಿ ಅಂತ, ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು. ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ್ದೆ. ಬಟ್ ಲವ್ ಟು ಲಸ್ಸಿ ಸಿನಿಮಾ ಏನಿದೆ, ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಆಯಿತು ನನಗೆ. ಈ ಥರದೊಂದು ಸಬ್ಜೆಕ್ಟ್ ನನಗೆ ಸಿಗ್ತಾ ಇದೆ. ಒಬ್ಬರು ಜೀವನದಲ್ಲಿ ನಡೆದಿರೋಂಥ ಘಟನೆಗೆ ನಾನು ಜೀವ ತುಂಬ್ತಾ ಇದ್ದೀನಿ, ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬಲ್ಲೆ ಅನ್ನೋಂಥ ಒಂದು ಭಯ ಇತ್ತು. ಸೊ ನಾನು ಸಿನಿಮಾದ ಫಸ್ಟಿಂದನೂ ಡೈರೆಕ್ಟರ್ ಸರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ.
ಸೊ ಆಫೀಸ್ ಹತ್ರ ಬರ್ತಾ ಇದ್ರು, ದಿನ ಸರ್ ಬರ್ತಾ ಇದ್ರು. ನಾನು ಲಂಚ್ ಬ್ರೇಕಲ್ಲಿ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಸರ್ ಹತ್ರ ಸ್ಟೋರಿ ಕೇಳೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಲೊಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು, ಮ್ಯೂಸಿಕ್ ಬಗ್ಗೆ ಇದೇ ನಡೀತಾ ಇತ್ತು. ಊಟನೇ ಮಾಡಿಲ್ಲ ಒಂದು ಆಲ್ಮೋಸ್ಟ್ 1 ಮಂತ್ ಅಲ್ಲ ಸರ್. ಅದಾದಮೇಲೆ ನೆಕ್ಸ್ಟ್ ಸ್ಟೋರಿ ಆಯಿತು. ತುಂಬ ಚೆನ್ನಾಗಿದೆ ಸ್ಟೋರಿ. ಪ್ರೊಡ್ಯೂಸರ್ ಬೇಕಲ್ಲ, ಹೊಸಬ್ರು ಅಂದಾಗ ಪ್ರೊಡ್ಯೂಸರ್ ಯಾರು ಮುಂದೆ ಬರಲ್ಲ. ಸೊ ಆದರೆ ನಮ್ಮ ಭಾರತಿ ಮ್ಯಾಮ್ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಈ ಕಥೆ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಜೀವಿತ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಲೂಡೋ ಅನ್ನೋ ಸಿನಿಮಾದಲ್ಲೂ ಅವಳೇ ಹೀರೋಯಿನ್ ಆಗಿದ್ದು. ಸೊ ಅವಳೇ ಹೇಳಿದಾಗೆ ಡೈರೆಕ್ಟ್ರು ಪೇಜ್ಗಟ್ಟಲೆ ಡೈಲಾಗ್ ಕೊಟ್ಟು ಕೂಡ ನನಗೆ ಅದೆಲ್ಲೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ನಾವಿಬ್ಬರು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅನ್ಕೋತೀನಿ. ಡೈರೆಕ್ಟ್ ಸರ್ ಹ್ಯಾಪಿಯಾಗಿದ್ದರು ಅಂದ್ಕೊಂಡಿದ್ದೀನಿ. ಇನ್ನೂ ಮನಸ್ಸು ಸರ್ ಬ್ಯೂಟಿಫುಲ್ ಆಗಿ ಸಾಂಗ್ ಕೊಟ್ಟಿದ್ದೀರಾ. ನನಗೆ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಸರ್ ಇನ್ನೂ ಸರ್ಚಿಂಗಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರು ಮಾಡೋಣ, ಯಾರ ಹತ್ರ ಮಾಡಿಸೋಣ ಅಂತ. ನನಗೆ ಕೆಲವು ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದಾಗೆ 2017-18 ಇರ್ಬೋದು. ಆ ಸಂದರ್ಭದಲ್ಲಿ ನಾನೊಂದು ಅದಿತಿ ಅನ್ನೋ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಇದ್ದೆ. ಹರ್ಷಿಕಾ ಪೂರ್ಣಚ ಮೇಡಮ್ ಅವರು ಅದಕ್ಕೆ ಹೀರೋಯಿನ್ ಆಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ವಿನುಮನಸ್ಸು ಸರ್ ನಮಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದು, ಬ್ಯೂಟಿಫುಲ್ ಆಲ್ಬಮ್ ಮಾಡಿಕೊಟ್ಟಿದ್ದು. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗೆ ನನ್ನ ಸಾರ್ಗೆ ಹೇಳಿದೆ, ಸರ್ ನೋಡಿ ಸರ್ ಈ ಥರ ಇದೆ, ಹೇಗೂ ನಮ್ಮದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪಕ್ಕಾ ಸೂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಸೊ ಸಾರು ಆಲ್ಬಮ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಇಷ್ಟ ಆಯಿತು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತೆ ಖುಷಿ ಆಯಿತು ಸರ್. ಮತ್ತು ಕಲಾವಿಷ್ಟ ಆಗಿರ್ಬೋದು, ಮತ್ತು ನಮಗೆ ಸಿನಿಮಾಗೆ ಪ್ರಮೋಷನ್ ಮಾಡ್ತಿರೋರಾಗಿರ್ಬೋದು, DOP ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಹಿಂದ್ಗಡೆಯಿಂದ ಏನು ವರ್ಕ್ ಮಾಡಿದ್ದೀರೋ, ನಮಗೇನು ಕಲರ್ ಬಣ್ಣ ಹಚ್ಚಿರೋಂಥ ಶಂಕರ್ ಸರ್ ಆಗಿರ್ಬೋದು, ಎಲ್ಲರೂ ನೀವು ಇಷ್ಟು ವರ್ಕ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ವಿರಾಟ್ ಅನ್ನೋಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಹೇಗೆಂದರೆ, ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಎಲ್ಲೋ ಬೇರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಕ್ಯಾರೆಕ್ಟ್ರಲ್ಲಿರೋ ಹುಡುಗ ಒಂದು ಎಷ್ಟೇ ಓದಿದ್ರು ಕೂಡ ಅವನೊಂದು ಹಳ್ಳಿಯ ಜೀವನವನ್ನು ಇಷ್ಟಪಡ್ತಿದ್ದ. ಅವನು ಕೃಷಿ ಮಾಡಬೇಕು, ಯಾಕೆ ಬೇರೆ ಕಡೆ ಹೋಗಬೇಕು, ನಮ್ಮ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಆಗಿರುವಂಥ ರೈತ ಆಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿರ್ತಾನೆ. ಸೊ ಅದು ನನಗೆ ತುಂಬ, ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸರ್ ಈ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ, ಈ ಥರ ಒಂದು ನಡೆದಿದೆಯಾ ಸ್ಟೋರಿ ಅಂತ. ಸೊ ನಾನು ಖುಷಿಯಿಂದ ಈ ಸಿನಿಮಾ ನೋಡಬೇಕು. ತುಂಬ ಚಾಲೆಂಜಿಂಗ್ ಇತ್ತು. ನಾನು ಫಸ್ಟ್ ಹೇಳಿದಾಗೆ ನಾನು ಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಸರ್ ಆ ಕ್ಯಾರೆಕ್ಟರ್ ಅವ್ರು ಹೇಗಿದ್ದಾರೆ, ಅವ್ರನ್ನ ನಾನು ನೋಡಬೇಕು, ಮಾತಾಡಬೇಕು. ಸೊ ಅವರು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ತುಂಬ ಟೈಮ್ ತಗೊಂಡಿದ್ವಿ ನಾವು. ಅದು ಆಲ್ಮೋಸ್ಟ್ ನಾವು ಲೊಕೇಶನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಂದರ್ಭದಲ್ಲೂ ನಾನು ಸರ್ ಜೊತೆ ಇದ್ದಿದ್ದರಿಂದ ಸೊ ಸರ್ ಮೈಂಡಲ್ಲಿ ಏನಿದೆ ಅನ್ನೋದನ್ನ ನಾನು ಬೇಗ ತಿಳ್ಕೊಂಡೆ ಅಂತ. ಸೊ ಆ್ಯಕ್ಟರ್ ಆಗಿ ನಾನು ಸರ್ ಹೇಳಿದಾಗೆ ನಾನು ಮಾಡಿದ್ದೀನಿ.